ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕವಿತಾ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ಸ್ ಅಂತೂ ಸೂಪರ್ ಆಗಿದೆ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಸೊ ಇವತ್ತಿನ ವಿಡಿಯೋನ ಜಾಸ್ತಿ ಟೈಮ್ ಮಾಡೋದು ಬೇಡ, ವಿಡಿಯೋನ ನೋಡ್ಕೊಂಬನ್ನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ನೀವು ಟ್ಯಾಪ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬಂದು ತಲುಪುತ್ತೆ. ಸೊ ನೋಡ್ಕೊಂಬನ್ನಿ ವಿಡಿಯೋನ. ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನನ್ನ ಇವತ್ತಿನ ಒಂದು ಡೇನ ರಂಗೋಲಿ ಹಾಕೋದ್ರ ಮುಖಾಂತರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇವತ್ತು ಶುಕ್ರವಾರ. ಈ ಶುಕ್ರವಾರದ ವ್ಲಾಗ್ ನಿಮಗೆ ಶನಿವಾರ ಸಿಗುತ್ತೆ. ಸೊ ಶುಕ್ರವಾರ ಅಂದರೆ ಏನೋ ಒಂಥರ ಖುಷಿ ವಾತಾವರಣ. ಬೇಗ ಎದ್ದೇಳೋದು, ಮನೆ ಕ್ಲೀನ್ ಮಾಡೋದು ಆ್ಯಂಡ್ ಒರೆಸೋದು, ಗುಡಿಸೋದು, ಈ ರೀತಿ ರಂಗೋಲಿ ಹಾಕೋದು, ಪೂಜೆ ಪುನಸ್ಕಾರಗಳನ್ನು ಮಾಡೋದು, ಅದೆಲ್ಲ ಒಂದು ನಮಗೆ ಒಂದು ಖುಷಿಯನ್ನು ಕೊಡುವಂಥದ್ದು ಹೆಣ್ಮಕ್ಳಿಗೆ. ಏಕೆಂದರೆ ಶುಕ್ರವಾರ ಶುಭ ಶುಕ್ರವಾರ ಮತ್ತು ಲಕ್ಷ್ಮೀ ವಾರ ಆಗಿರೋದ್ರಿಂದ ಏನೋ ಒಂಥರ ನೆಮ್ಮದಿ, ಖುಷಿ, ಸಂತೋಷ ತುಂಬಿರುತ್ತೆ. ಹಾಗಾಗಿ ಆದಷ್ಟು ಬೇಗ ರಂಗೋಲಿನ ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಬಿಡುವಂಥ ಅಭ್ಯಾಸವನ್ನು ಮಾಡ್ಕೊಳ್ಬೇಕು. ನಾನು ಯಾಕೆ ಬೇಗ ಸೂರ್ಯ ಉದಯಕ್ಕೂ ಮುಂಚೆ ರಂಗೋಲಿನ ಬಿಡಬೇಕು ಅಂಥೇಳಿ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ನಿಮಗೆ ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ಸೂರ್ಯ ಹುಟ್ಟೋಕ್ಕೂ ಮುಂಚೆ ನಾವು ರಂಗೋಲಿ ಹಾಕೋದ್ರಿಂದ ನಮ್ಮ ಮನೆ ಬಾಗಿಲಿಗೆ ಯಮ ಬರಲಿಕ್ಕೂ ಕೂಡ ಭಯ ಪಡ್ತಾನೆ ಅಂಥೇಳಿ ಇರೋದು. ಸೊ ಹಾಗಾಗಿ ಅದನ್ನು ರಂಗೋಲಿ ಕಾನ್ಸೆಪ್ಟ್ ಹುಟ್ಟಿತು ಅಂತ ಹೇಳ್ತಾರೆ. ಸೊ ಇದು ನಿಜ ಅನಿಸುತ್ತೆ. ಯಾಕಂದರೆ ನಾವು ಹಳ್ಳಿ ಕಡೆ ಎಲ್ಲ ನೋಡಿದಾಗ ಬೆಳಗ್ಗೆ 4-4:30 ಎದ್ದುಬಿಟ್ಟು ಗುಡಿಸಿ ಸಾರಿಸಿ ರಂಗೋಲಿಗಳನ್ನು ಬಿಡ್ತಿದ್ವಿ. ಸೊ ರೀಸನ್ ಗೊತ್ತಿರಲಿಲ್ಲ. ರೀಸೆಂಟಾಗಿ ನನಗೂ ಕೂಡ ಈ ರೀಸನ್ ಗೊತ್ತಾಯಿತು. ಸೊ ನಾವು ರಂಗೋಲಿ ಹಾಕೋದಾದರೂ ಕೂಡ ನಾವು ಸೂರ್ಯ ಹುಟ್ಟೋಕ್ಕೂ ಮುಂಚೆ ರಂಗೋಲಿಯನ್ನು ಹಾಕೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನಮ್ಮ ಮನೆ ಮುಂದೆ ಸ್ಪೇಸ್ ತುಂಬ ಚಿಕ್ಕದಿರೋದ್ರಿಂದ ಚಿಕ್ಕ ಪುಟ್ಟ ರಂಗೋಲಿಗಳನ್ನು ಬಿಡಿಸ್ತಾ ಇರ್ತೀನಿ ಈಗ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ರಂಗೋಲಿ ಮೇಲೆ ಹೂವುಗಳನ್ನು ಕೂಡ ಸ್ವಲ್ಪ ಡೆಕೋರೇಟಿವ್ ಆಗಿ ಮಾಡೋಣ ಅಂತ ಹಾಕ್ತಾಯಿದ್ದೀನಿ. ಸೊ ನೋಡ್ತಾ ಇರ್ಬೋದು, ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇರುತ್ತೆ ಅದು. ಇವತ್ತು ನಾನೊಂದು ಬ್ರೇಕ್ಫಾಸ್ಟಿಗೆ ಮ್ಯಾಂಗೋ ಸೀಕರಣೆ ಅಂಥೇಳಿ ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ರೆಸಿಪಿ ಇದು. ಸೊ ಮ್ಯಾಂಗೋ ಸೀಸನ್ ಬಂದಾಗಿಂದ ನಾನು ಈ ರೆಸಿಪಿನ ಮಾಡೇ ಇಲ್ಲ, ಬರೀ ಹಣ್ಣುಗಳನ್ನೇ ತಿನ್ಕೊಳ್ತಾ ಇದ್ವಿ. ಇನ್ನೇನು ಸೀಸನ್ ಮುಗಿಯೋಕ್ಕೆ ಬಂತಲ್ವಾ, ಸೊ ಮಾಡಿಬಿಡೋಣ. ಪದ್ರ ಚಪಾತಿ ಮತ್ತು ಮ್ಯಾಂಗೋ ಶೀಕರಣೆ ಅಂತ ಮಾಡ್ತೀವಿ. ಅದೆರಡೂ ಒಂದು ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ಇದನ್ನೇ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. 2 ಮ್ಯಾಂಗೋ ಹಣ್ಣನ್ನು ತೊಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಮೇಲೆ ಇರುವಂಥ ತುಂಬನ ಎಲ್ಲ ತೆಗೆದ್ಬಿಟ್ಟು ಇದನ್ನು ಚೆನ್ನಾಗಿ ಕಿವುಚ್ಕೋಬೇಕು. ಒಳಗಡೆ ಇರುವಂಥ ಪಲ್ಪ್ ಏನಿರುತ್ತೋ ಅದು ಮಾತ್ರ ನಮಗೆ ಬೇಕಾಗುತ್ತೆ. ಸಿಪ್ಪೆನ ಆಮೇಲೆ ಸಪ್ರೇಟ್ ಮಾಡ್ಕೊಳ್ಬೇಕು. ಸೊ ಈ ರೀತಿ ಚೆನ್ನಾಗಿ ಇದನ್ನು ಕಿವುಚ್ಕೊಂಡು ಒಳಗಡೆ ಇರುವಂಥ ಪಲ್ಪನ್ನೆಲ್ಲ ನಾವು ಎತ್ಕೋಬೇಕಾಗತ್ತೆ. ಈ ಕನ್ಸಿಸ್ಟೆನ್ಸಿಗೆ ಇದು ಇರಬೇಕು. ನೋಡ್ತಾ ಇರ್ಬೋದು ನೀವು, ಇಷ್ಟಿದ್ರೆ ಸಾಕು. ಇದಕ್ಕೆ ಹೆಚ್ಚಿನ ನೀರನ್ನು ಸೇರಿಸೋ ಅವಶ್ಯಕತೆ ಇರೋದಿಲ್ಲ. ಸೊ ಈಗ ಇದೆಲ್ಲ ಚೆನ್ನಾಗಿ ರೆಡಿಯಾಗಿದೆ. ಇದಕ್ಕೇನು ಜಾಸ್ತಿ ನಾನು ಏನೂ ಹಾಕ್ತಾಯಿಲ್ಲ, ಜಸ್ಟ್ ಇದಕ್ಕೆ
ಬೆಲ್ಲದ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರು. ಕೆಲವ್ರು ಸಕ್ಕರೆ ಕೂಡ ಹಾಕ್ತಾರೆ, ಬಟ್ ನನಗೆ ಸಕ್ಕರೆ ಅಷ್ಟಾಗಿ ನಾನು ಬಳಸಲ್ಲ ಅಂತ ನಿಮಗೂ ಗೊತ್ತು. ಸೊ ಹೆಚ್ಚಾಗಿ ನಾನು ಬೆಲ್ಲದ ಪೌಡ್ರು ಅಥವಾ ಬೆಲ್ಲನೇ ಬಳಸೋದು. ಹಾಗಾಗಿ ಇಲ್ಲಿ 3 ಟೇಬಲ್ ಸ್ಪೂನಷ್ಟು ಬೆಲ್ಲ, 1 ಟೇಬಲ್ ಸ್ಪೂನಷ್ಟು ಗೋಡಂಬಿ ಬಾದಾಮ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಇದಕ್ಕೆ ಬೇಕಾದರೆ ಡ್ರೈ ಫ್ರೂಟ್ಸ್ಗಳನ್ನು ಸಹ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಯಾವುದೇ ರೀತಿ ಡ್ರೈ ಫ್ರೂಟ್ಸನ್ನ ಆ್ಯಡ್ ಮಾಡ್ತಾಯಿಲ್ಲ. ಸಿಂಪಲ್ಲಾಗಿ ಚಪಾತಿಗೆ ನೆಂಚ್ಕೊಂಡು ತಿನ್ನೋ ರೀತಿಯಲ್ಲಿ ನಾನು ಈ ಶ್ರೀಕರಣೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಏಲಕ್ಕಿ ಪೌಡ್ರ್ ಬೇಕಾದ್ರೆ ಸಪ್ರೇಟಾಗಿ ಹಾಕ್ಕೋಬೋದು. ಬಾದಾಮ್ ಪೌಡರಲ್ಲೇ ಏಲಕ್ಕಿ ಪೌಡರ್ ಇರೋದ್ರಿಂದ ನಾನು ಬೇರೆ ಯಾವುದೇ ರೀತಿ ಇಂಗ್ರೀಡಿಯೆಂಟ್ಸನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇಲ್ಲ. ಜಸ್ಟ್ ಮ್ಯಾಂಗೋ ಪಲ್ಪು ಮತ್ತು ಬಾದಾಮ್ ಪೌಡರು, ಬೆಲ್ಲದ ಪುಡಿ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಮಾವಿನ ಹಣ್ಣಿನ ಶ್ರೀಕರಣೆ ರೆಡಿ ಆಯಿತು. ಸೊ ಇದಕ್ಕೆ ಕಾಂಬಿನೇಷನ್ ಪೂರಿ, ಚಪಾತಿ ಮತ್ತು ಹೋಳಿಗೆ ಅಂತ ಹೇಳ್ಬೋದು. ತುಂಬ ಒಳ್ಳೆ ಕಾಂಬಿನೇಷನ್ ಇದಕ್ಕೆ. ದೋಸೆ ಕೂಡ ಸೆಟ್ ಆಗುತ್ತೆ. ಸೊ ಇಲ್ಲಿ ನಾನು ಇವತ್ತು ಚಪಾತಿ ಇದಕ್ಕೆ ಕಾಂಬಿನೇಷನ್ ಆಗಿ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಚಪಾತಿ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಬೇಕು. ಕಲಸಿ ತುಂಬ ಅಂದರೆ ಗಟ್ಟಿಯಾಗಿ ಕಲಿಸ್ಕೋಬಾರ್ದು, ಮೆದುವಾಗಿ ಕಲಿಸ್ಕೋಬೇಕು. ಆವಾಗ ಚಪಾತಿ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ. ನೆನೆಸಿಡೋ ಅವಶ್ಯಕತೆ ಬೀಳೋದಿಲ್ಲ. ಬೇಗ ಬೇಗ ನಾವು ಮಾಡ್ಕೊಳ್ಬೋದು. ಆದಷ್ಟು ಚಪಾತಿ ಇವನ್ನೆಲ್ಲ ಫ್ರೆಶ್ಶಾಗೆ ಮಾಡ್ಕೊಳ್ಬೇಕು ನಾದ್ಕೊಂಡು. ಈಗ ನಮ್ಮ ಮನೆಯವ್ರಿಗೆ ಲಂಚ್ ಬಾಕ್ಸಿಗೆ ನಾನು ಶ್ರೀಕರಣೆಯನ್ನು ಒಂದು ಬಾಕ್ಸಿಗೆ ಹಾಕಿ ಇಡ್ತಾ ಇದ್ದೀನಿ. ನಂತರ ಪದರ ಚಪಾತಿ ಅಂತ ಅಂದರೆ, ಪದರ ಅಂದರೆ 2 ಲೇಯರ್ ಬರೋ ಅಂಥ ಚಪಾತಿ. ಸೊ ಅದನ್ನು ಹೇಗೆ ಮಾಡೋದು ಅಂತ ನಾನು ಜಾಸ್ತಿ ಕ್ಲಿಪ್ಪಿಂಗ್ ತಗೊಳಕ್ಕೆ ಹೋಗಿಲ್ಲ. ಒಂದೇ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಏಕೆಂದರೆ ಶಿವು ಅವ್ರಿಗೆ ಕಾಲೇಜ್ಗೆ ತುಂಬಾ ಲೇಟ್ ಆಗುತ್ತೆ ಅಂಥೇಳಿ ನಿಮಗೆ ಒಂದು ಚಪಾತಿನ ಮಾಡಿ ತೋರಿಸ್ತಾ ಇದ್ದೀನಿ. ಚಿಕ್ಕ ಚಿಕ್ಕ 2 ಉಂಡೆಗಳನ್ನು ತೊಗೋಬೇಕು. ಅದಕ್ಕೆ ಒಂದು ಸ್ವಲ್ಪ ಒಣ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಪೂರಿ ಸೈಜ್ಗೆ 2 ಉಂಡೆನ ಲಟ್ಟಿಸಿ ಇಟ್ಕೊಳ್ಬೇಕಾಗತ್ತೆ. ಸೊ ಇದನ್ನು ಡ್ರೈ ಹಿಟ್ಟಲ್ಲೇ ಲಟ್ಟಿಸ್ಕೋಬೇಕು. ಅದಾದ ನಂತರ ಅಂದರೆ ಸೇಮ್ ಸೈಜಲ್ಲೇ ಬರಬೇಕು. 2 ಕೂಡ ಸ್ವಲ್ಪ ಸೇಮ್ ಸೈಜಲ್ಲೇ ಇರಬೇಕು. ಒಂದು ಪದರಿಗೆ ಮಾತ್ರ ಚೆನ್ನಾಗಿ ಆಯಿಲನ್ನು ಈ ರೀತಿ ಹಚ್ಕೊಳ್ಬೇಕು. ಇನ್ನೊಂದಕ್ಕೆ ಡ್ರೈ ಹಿಟ್ಟನ್ನು, ಗೋಧಿ ಹಿಟ್ಟನ್ನು ಹಚ್ಕೊಂಡು ಒಂದ್ರ ಮೇಲೆ ಒಂದು ಈ ರೀತಿ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ರೌಂಡ್ ಶೇಪಲ್ಲಿ ಲಟ್ಟಿಸ್ಕೊಂಡು ಬೇಯಿಸ್ಕೊಂಬಿಟ್ರೆ ಪದರ ಚಪಾತಿ ರೆಡಿ ಆಗುತ್ತೆ. ಸೊ ನಾನು ಇವಾಗ ಇದನ್ನು ಚೆನ್ನಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನು ಇನ್ನೂ ದೊಡ್ಡ ಸೈಜಲ್ಲಿ ಮಾಡ್ತೀನಿ ಚಪಾತಿ. ಬಟ್ ಚಪಾತಿ ಹಂಚು ತುಂಬ ಚಿಕ್ಕದಿರೋದ್ರಿಂದ ಚಿಕ್ಕದಾಗಿ ಮಾಡಿದೆ. ಸ್ವಲ್ಪ ಮೊದಲೇ ಆಯಿಲ್ನ ಸ್ಪ್ರೆಡ್ ಮಾಡಿಬಿಟ್ಟು ಇದನ್ನು ತುಂಬ ಹೊತ್ತು ಒಂದು ಸೈಡ್ ಬೇಯಿಸ್ಕೋಬಾರ್ದು. ಬೇಗ ಇದನ್ನು ತಿರುವಿ ಹಾಕಬೇಕು. ಮತ್ತು ಮೇಲ್ಗಡೆ ಕೂಡ ಎಣ್ಣೆನ ಹಾಕೋತಾ ಇದ್ದೀನಿ. ಪದರ ಚಪಾತಿ ಅಂದರೆ ಸ್ವಲ್ಪ ಆಯಿಲ್ ಜಾಸ್ತಿ ತಗೊಳುತ್ತೆ. ಏಕೆಂದರೆ ಇದು ಲೇಯರ್ ಬರೋದ್ರಿಂದ ಮೆತ್ತಗಿರಬೇಕಾಗತ್ತೆ. ಹಾಗಾಗಿ ನಾನು ಸ್ವಲ್ಪ ಆಯಿಲನ್ನು ಜಾಸ್ತಿ ಹಾಕ್ಕೊಳ್ತೀನಿ ಪದರ ಚಪಾತಿ ಮಾಡುವಾಗ. ಆದಷ್ಟು ಆಯಿಲ್ ಕಮ್ಮಿ ಮಾಡಿದ್ರೇ ಒಳ್ಳೆಯದು. ಸೊ ಈಗ 2 ಸೈಡ್ ಚೆನ್ನಾಗಿ ತಿರುಗಿಸಿ ಈ ರೀತಿ ಬೇಯಿಸ್ಕೋತಾ ಇರಬೇಕು. ಪದರ ಚಪಾತಿಯಲ್ಲಿ ಇನ್ನೊಂದು ವಿಶೇಷ ಏನಂದರೆ ಎಲ್ಲೂ ಕೂಡ ನಮಗೆ ಹಸಿ ಅನಿಸಲ್ಲ. ತುಂಬ ಚೆನ್ನಾಗಿ ಚಪಾತಿ ಬೆಂದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಅದೇ ಲೇಯರ್ ಬಿಟ್ಕೊಳ್ಳುತ್ತೆ. ತುಂಬಾ ಸಾಫ್ಟಾಗಿ ಮೆತ್ತಗೆ ಎಷ್ಟೊತ್ತು ಬೇಕಾದರೂ ನಾವು ಇಟ್ಕೋಬೋದು. ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಚಪಾತಿ ಈ ರೀತಿಯಲ್ಲಿ ಬರುತ್ತೆ. ಈಗ ಚಪಾತಿ ಕೂಡ ರೆಡಿ ಆಯಿತು. ಶಿವವ್ರಿಗೂ ಬಾಕ್ಸ್ ರೆಡಿ ಮಾಡಿದೆ. ಅವರು ಕೂಡ ಕಾಲೇಜಿಗೆ ಹೊರಟರು. ನಮ್ಮ ಇವತ್ತಿನ ಬ್ರೇಕ್ಫಾಸ್ಟು ಮ್ಯಾಂಗೋ ಶ್ರೀಕರಣೆ ಮತ್ತು ಪದರ ಚಪಾತಿ ಆಗಿತ್ತು. ನಿಮ್ಮನೆ ಬ್ರೇಕ್ಫಾಸ್ಟ್ ಏನು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ಕೂಡ ಇವಾಗ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಸ್ಕೂಲ್ಗೆ ಹೊರಡಬೇಕು. ಸೊ ಹಾಗಾಗಿ ನಾನಿಲ್ಲಿ 2 ಚಪಾತಿ ಬಡಿಸ್ಕೊಂಡು ಶ್ರೀಕರಣೆ ಹಾಕ್ಕೊಂಡು ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡೆ. ಸೊ ಅದಾದ ನಂತರ ನೆಕ್ಸ್ಟು ಸ್ಕೂಲಿಗೆ ಹೊರಡಬೇಕಲ್ವ. ಸೊ ಹಾಗಾಗಿ ಸ್ಕೂಲಿಗೂ ಕೂಡ ಹೊರಡೋಕ್ಕೆ ಇನ್ನು ಮಿಕ್ಕಿರುವಂಥ ಕೆಲಸಗಳನ್ನೆಲ್ಲ ಮಾಡಿಕೊಂಡೆ. ಸಮಯ ಆಗೇ ಬಿಡುತ್ತೆ. ಈ ವಿಡಿಯೋ ಮಾಡ್ತಾ ತುಂಬಾ ಟೈಮ್ ಹೋಗಿಬಿಡುತ್ತೆ. ನಾವು ನಾರ್ಮಲ್ಲಾಗಿ ಕೆಲಸ ಮಾಡೋದಕ್ಕೂ ವಿಡಿಯೋ ಮಾಡ್ಕೊಂಡು ಕೆಲಸ ಮಾಡೋದಕ್ಕೂ ತುಂಬ ಸಮಯ ಹಿಡ್ಕೊಳ್ಳುತ್ತೆ. ಸೊ ಹಾಗಾಗಿ ನನಗೆ ಸ್ವಲ್ಪ ರಾತ್ರಿ ಕೂಡ ನಿದ್ದೆನೂ ಕೊರತೆ ಬೀಳ್ತಾ ಇದೆ. ಸೊ ಮತ್ತೆ ಗೌರ್ಮೆಂಟ್ ರೂಲ್ಸ್ ಮಾಡಿದ್ದಾರೆ, 29ಗೆ ರೀಓಪನ್ ಮಾಡಬೇಕು ಅಂಥೇಳಿ. ಹಾಗಾಗಿ ಮಕ್ಕಳಿಗಿಲ್ಲ, ನಮಗೆ ಮಾತ್ರ ಸ್ಕೂಲಿಗೆ. ಹಾಗಾಗಿ ಡ್ರೆಸ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು. ಸೊ ಈಗ ಸ್ಕೂಲ್ಗೆ ಹೊರಡೋ ಸಮಯ. ನಾನು ಸ್ಕೂಲ್ಗೆ ಹೋಗಿ ಬಂದಾದಮೇಲೆ ಸಿಗ್ತೀನಿ. ಬ್ಲಾಗ್ಸು ಮುಂದೆ ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಓಂಕಾರ್ ಈ ಥರ ರೆಡಿಯಾಗಿದ್ದಾನೆ ನೋಡಿ. ಹಾಯ್ ಹೇಳು. ಲೈಕ್ ಮಾಡಿ, ಶೇರ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸ್ಕೂಲ್ಗೆ ಹೋಗಿ ಬಂದು ಸಿಗೋಣ. ಆ್ಯಕ್ಚುಲಿ ಜುಮ್ಕಾ ನಮ್ಮ ಸ್ಟೂಡೆಂಟ್ ಕೊಟ್ಟಿರೋದು. ಇದು ಸ್ಟೂಡೆಂಟ್ ಅವ್ರ ಮದರು ಎಲ್ಲ ಟೀಚರ್ಸ್ಗೂ ಲಾಸ್ಟಲ್ಲಿ ಬಂದು ಒಂದು ವಿಶ್ ಮಾಡಿ ತುಂಬ ಎಫರ್ಟ್ ಹಾಕ್ತೀರಾ ಅಂಥೇಳಿ ಈ ಇಯರಿಂಗ್ಸ್ ಕೊಟ್ಟಿದ್ದು, ಅದನ್ನು ವೇರ್ ಮಾಡಿದ್ದೀನಿ ಇವತ್ತು. ಸ್ಕೂಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲೇ ಹತ್ತಿರದಲ್ಲೇ ಇದೆ ಸ್ಕೂಲು. ಓಕೆ, ವಾಕ್ ಮಾಡ್ಕೊಂಡು ಹಾಯ್ ಹಾಯ್. ಓಂಕಾರಿಗೆ ರಜಾ ಫುಲ್ ಮಜಾ ಅಲ್ಲ? ಫುಲ್ ರಜಾ ಅಲ್ಲ, 29th ಮತ್ತೆ ರಜಾ ಓಂಕಾರಿಗೆ ಮಜಾ. ಈಗ ನಾವು ಸದ್ಯಕ್ಕೆ BDA ಪಾರ್ಕ್ ಹತ್ರ ಇದ್ದೀವಿ. ಸೊ ನಮ್ಮ ಮನೆಗೆ ಪಾರ್ಕಿಗೆ ತುಂಬಾ ಹತ್ತಿರ. ತೋರಿಸ್ತೀನಿ ರೀ ಬ್ಯಾಕ್ ಕ್ಯಾಮ್ರಾದಲ್ಲಿ ನಮ್ಮ BDA ಪಾರ್ಕ್. ಸೊ ಮನೆ ಹತ್ತಿರದಲ್ಲೇ ಪಾರ್ಕ್ ಕೂಡ ಇದೆ, ನಮ್ಮ ಸ್ಕೂಲ್ ಪಕ್ಕದಲ್ಲೇ. ಕಮಿಟ್ ಆದರೆ ನಾವು ಆ ಟೈಮ್ಗೆ ಕರೆಕ್ಟಾಗಿ ನಮ್ಮ ಏನೇ ಕೆಲಸಗಳಿದ್ದರೂ ನಾವು ಬಿಟ್ಟು ಹೋಗೋದು ನಮ್ಮ ವೃತ್ತಿ ಧರ್ಮ. ಸೊ ಹಾಗಾಗಿ ನಾನು ಏನಾದರೂ ಸಣ್ಣ ಪುಟ್ಟ ಮನೆ ಕೆಲಸಗಳು ಉಳ್ಕೊಂಡ್ರೆ ತಲೆ ಕೆಡಿಸ್ಕೊಳ್ಳಲ್ಲ, ಬಂದು ಆರಾಮಾಗಿ ಮತ್ತೆ ನನ್ನ ಮನೆ ಕೆಲಸಗಳನ್ನು ಮಾಡ್ಕೊಳ್ತೀನಿ. ಯಾಕಂದರೆ ನಮ್ಮ ಪ್ರೊಫೆಷ್ನಲ್ ಲೈಫ್ಗೆ ನಾವು ಕರೆಕ್ಟಾಗಿ ಆದಷ್ಟು ನಮ್ಮ ಕರೆಕ್ಟ್ ಟೈಮ್ಗೆ ನಾವು ಹೋಗೋದನ್ನು ಅಭ್ಯಾಸ ಮಾಡ್ಕೊಳ್ಳೋದು ಒಳ್ಳೆಯದು. ಆ್ಯಂಡ್ ಅದು ಕೂಡ ನಮಗೆ ಶೋಭೆಯನ್ನು ತಂದು ಕೊಡುತ್ತೆ. ಬಂದು ನಾನೆಲ್ಲನೂ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಗೂಡಿಸಿ ಮತ್ತೊಂದು ಸಲ ಒರೆಸಿ, ಬೆಳಗ್ಗೆ ನಾನು ಪೂಜೆ ಮಾಡಿರಲಿಲ್ಲ, ಹಸ್ಬೆಂಡ್ ಮಾಡಿದರು. ಸೊ ಈಗ ಒಂದು ಸ್ವಲ್ಪ ಟೀ ಕಾಫಿ ಎಲ್ಲ ಮಾಡಿಕೊಂಡು ಆಮೇಲೆ ಕೈಕಾಲು ಮುಖ ತಗೊಂಡು ದೀಪ ಹಚ್ಚೋಣ ಅಂಥೇಳಿ ನಾನು ಇಲ್ಲಿ ಟೀ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಸೊ ಟೀ ಎಲ್ಲ ಕುಡ್ದಾದ್ಮೇಲೆ ನನ್ನ ಮುಂದಿನ ಕೆಲಸ ನಡೆಯುತ್ತೆ. ಮತ್ತು ಒಂದು ಒಳ್ಳೆಯ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ, ನೆಕ್ಸ್ಟ್ ಸ್ಕಿಪ್ ಮಾಡಿದೆ, ನೀವು ವಿಡಿಯೋ ನೋಡಿ ಗೊತ್ತಾಗುತ್ತೆ. ಆ್ಯಂಡ್ ಬೇಬಿ ಕಾರ್ನ್ ಮತ್ತು ಪನ್ನೀರನ್ನು ಬಳಸ್ಕೊಂಡು ನಾನೊಂದು ದಮ್ ಕಟ್ಟಿಬಿಟ್ಟು ಪಲಾವ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಆ ರೆಸಿಪಿ ಅಂತೂ ನೀವು ಖಂಡಿತವಾಗ್ಲೂ ಟ್ರೈ ಮಾಡಬೇಕು. ಆ್ಯಂಡ್ ನಮ್ಮ ಕಿಚನ್ ಅಡುಗೆ ಮಾಡೋಕ್ಕೂ ಮುಂಚೆ ನಾವು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಅಡುಗೆ ಮಾಡಿದರೆ ಏನೋ ಒಂಥರ ಮನಸ್ಸಿಗೆ ಖುಷಿ. ನಮ್ಮ ಹಸ್ಬೆಂಡ್ಗೂ ಟೀ ಕೊಡೋಕ್ಕಂತ ಹೋದೆ, ಈಗ ನಾನು ಟೀ ಕುಡಿತಾ ಇದ್ದೀನಿ. ಇನ್ನೊಂದು ನಾನು ಹೇಳಬೇಕು, ಟೀ ಆಗಲಿ ನೀರಾಗಲಿ ದಯವಿಟ್ಟು ಕೂತ್ಕೊಂಡು ಕುಡೀರಿ. ನಾನು ಯಾಕೆ ನಿಂತ್ಕೊಂಡು ಕುಡಿತಾ ಇದ್ದೀನಿ ಅಂದರೆ ವಿಡಿಯೋ ಮಾಡೋಕ್ಕೆ ನನಗೆ ಮತ್ತೆ ಕ್ಯಾಮ್ರಾ ಸೆಟ್ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಹೊತ್ತು ಹಾಗೆ ವಿಡಿಯೋಗೋಸ್ಕರ ಅಷ್ಟೇ. ಈಗ ನಾನಿಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ಸೊ ದೀಪ ಹಚ್ಬಿಟ್ಟು ಸಿಂಪಲ್ಲಾಗಿ, ನನಗೇನು ಜಾಸ್ತಿ ಹೊತ್ತು ಕೂತ್ಕೊಂಡು ಪೂಜೆ ಮಾಡೋಷ್ಟು ಪೇಷನ್ಸು ಇಲ್ಲ ಆ್ಯಂಡ್ ಅಷ್ಟೊಂದು ನನಗದು ಬರಲ್ಲ. ಹಾಗಾಗಿ ನನ್ನ ಮನಸ್ಸಿಗೆ ಹೇಗೆ ತೋಚುತ್ತೋ ಹಾಗೆ ಸಿಂಪಲ್ಲಾಗಿ ದೇವರಿಗೆ ಪೂಜೆ ಮಾಡೋದು. ಪೂಜೆ ಮನಸ್ಸಿನ ಖುಷಿಗೆ ಹೊರತು ನಾವು ಅದು ನಮಗೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕಂತೇನು ಇರೋದಿಲ್ಲ. ನಮಗೆ ಹೇಗೆ ತೋಚುತ್ತೋ ಹಾಗೆ ನಾವು ಪೂಜೆಯನ್ನು ಮಾಡಿಕೊಂಡು ಒಂದು ಮನಸ್ಸಿನ ಖುಷಿಗೋಸ್ಕರ ಪೂಜೆ ಮಾಡಬೇಕು. 4 ಜನಕ್ಕೆ ಒಳ್ಳೇದು ಮಾಡಿದರೆ, 4 ಜನಕ್ಕೆ ಏನು ಕೆಟ್ಟದ್ದು ಬಯಸ್ತಾ ಇದ್ದರೆ ಅದೇ ದೇವರು ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇದ್ದರೆ. ಈಗ ಒಂದು ಕಡೆ ನಾನು ಹೇಳಿದಂಥ ರೆಸಿಪಿ ಪನ್ನೀರ್ ಮತ್ತು ಬೇಬಿ ಕಾರ್ನ ಬಳಸ್ಕೊಂಡು ಇವತ್ತು ನಾನೊಂದು ಒಳ್ಳೆ ರೆಸಿಪಿನ ಮಾಡ್ತಾಯಿದ್ದೀನಿ. ಸಂಜೆ ಹೊತ್ತು ಮಳೆ ಬಂತು, ಅದಕ್ಕೆ ಲೈಟಾಗಿ ಏನಾದರೂ ಈ ಥರ ರೈಸ್ ಐಟಮ್ ಮಾಡು ಅಂದರು ಹಸ್ಬೆಂಡು. ಹಾಗಾಗಿ ನಾನಿಲ್ಲಿ ಪನ್ನೀರು ಮತ್ತು ಬೇಬಿ ಕಾರ್ನ್ ಬಳಸ್ಕೊಂಡು ಈ ಒಂದು ರೆಸಿಪಿನ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಪನ್ನೀರ್ ಕ್ಯೂಬ್ಸ್ಗಳನ್ನು ಕಟ್ ಮಾಡಿಕೊಂಡು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಪನ್ನೀರು ತುಂಬ ಸಾಫ್ಟಾಗಿರೋದ್ರಿಂದ ನಾವು ಅದನ್ನು ಜೋರಾಗಿ ತಿರುಗಿಸ್ಲಿಕ್ಕೆ ಹೋಗಬಾರ್ದು. ನಿಧಾನಕ್ಕೆ ತಿರುಗಿಸಿ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಒಂದು ಚಿಟಿಕೆ ಉಪ್ಪು ಮತ್ತು ಒಂದು ಚಿಟಿಕೆ ಅರಿಶಿನ, ಒಂದು ಚಿಟಿಕೆ ಖಾರದ ಪುಡಿನ ಹಾಕ್ಕೊಂಡು, ಯಾಕಂದರೆ ಇದು ಪಲಾವ್ ಮಾಡಿದಾಗ ನಮಗೆ ಅದು ಮಸಾಲ ಪನ್ನೀರಲ್ಲಿ ಚೆನ್ನಾಗಿ ಎಳ್ಕೊಂಡಿರುತ್ತೆ, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ಅದಾದ ನಂತರ ಅದೇ ಬಾಣಲೆಗೆ ನಾನು ಮತ್ತೆ 1 ಟೇಬಲ್ ಸ್ಪೂನಷ್ಟು ತುಪ್ಪ, 1 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡು ಚೆನ್ನಾಗಿ ಬಿಸಿ ಆದಮೇಲೆ ಒಂದು ದಪ್ಪ ಗಾತ್ರದ ಈರುಳ್ಳಿನ ಉದ್ದದ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹೇಗೆ ಬೇಕಾದರೂ ಕಟ್ ಮಾಡಿ ಹಾಕ್ಕೊಳ್ಬೋದು. ಈರುಳ್ಳಿ ಯಾವಾಗಲೂ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ರೋಸ್ಟ್ ಆದರೆ ನಮಗೆ
ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದಾದ ನಂತರ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಕರಿಬೇವು ಮತ್ತು ಈಗ ಹಾಕಿರುವಂಥ ಮಸಾಲ ಪೇಸ್ಟ್ ಏನಂದರೆ 2 ಟೊಮ್ಯಾಟೊ, ಅರ್ಧ ಈರುಳ್ಳಿ ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಹಾಕ್ಕೊಂಡೆ. ಇಲ್ಲಿ ಬೇಬಿ ಕಾರ್ನನ್ನು ಕೂಡ ನಾನು ಉದ್ದದಕ್ಕೆ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಹಾಕ್ಕೊಂಡಾದ್ಮೇಲೆ ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಬೇಬಿ ಕಾರ್ನ್ ನಾನು ಬೇಯಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ, ಹಾಗೆ ಬೇಕಂದರೂ ಕೂಡ ಹಾಕ್ಕೊಳ್ಬೋದು. ಈಗ ನಿಮ್ಮ ರುಚಿಗೆ ಅನುಸಾರವಾಗಿ ಉಪ್ಪನ್ನು ಹಾಕ್ಕೊಳ್ಬೇಕು. ಸೊ 1 ಚಿಟಿಕೆ ಅರಿಶಿನ, ಯಾಕಂದರೆ ನಾನು ನೆಕ್ಸ್ಟು ಕೂಡ ಅರಿಶಿನದ ನೀರನ್ನು ಕೂಡ ಹಾಕ್ತೀನಿ, ಹಾಗಾಗಿ ಕಮ್ಮಿ ಅರಿಶಿನ ಹಾಕ್ಕೊಂಡೆ. ಸಾಂಬಾರು ಪೌಡರ್ 1 ಟೇಬಲ್ ಸ್ಪೂನ್, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಜೀರಾ ಪೌಡರ್, 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಇದಿಷ್ಟನ್ನು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಆವಾಗ ಹಸಿ ವಾಸನೆ ಎಲ್ಲ ಹೋಗುತ್ತೆ, ಒಂದು ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ. ಸೊ ಈಗ ಮಸಾಲ ಎಲ್ಲ ರೆಡಿ ಆಗಿದೆ. ಇದರಲ್ಲಿ ಒಂದು ಅರ್ಧ ಮಸಾಲಾನ ನಾನು ಸಪ್ರೇಟಾಗಿ ಎತ್ತಿಟ್ಕೊಳ್ತೀನಿ. ದಮ್ ಕಟ್ಕೊಳ್ಳೋದು ಗೊತ್ತಲ್ವ ನಿಮಗೆ, ಲಾಸ್ಟ್ ಎಗ್ ಬಿರಿಯಾನಿ ಕೂಡ ನಾನು ತೋರಿಸಿದ್ದೆ ಇದೇ ವೇಯಲ್ಲಿ. ಸೊ ನನಗೆ ಈ ಥರ ಸ್ವಲ್ಪ ರೈಸ್ ಐಟಮ್ ಈ ಥರ ಮಾಡ್ಕೊಳ್ಳೋದು ತುಂಬ ಇಷ್ಟ ಆಗುತ್ತೆ, ಡೈರೆಕ್ಟಾಗಿ ಕುಕ್ಕರಿಗೆ ಹಾಗೆ ಮಾಡ್ಕೊಳ್ಳೋದಕ್ಕಿಂತ. ಹಾಗಾಗಿ ಇದನ್ನು ನಾನು ಟ್ರೈ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು, ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ. ಈಗ ಒಂದು ಲೇಯರ್ ಮಾಡಿ ಇಟ್ಕೊಂಡಿರುವಂಥ ರೈಸನ್ನು ಹಾಕ್ಕೊಂಡಿದ್ದೀನಿ. ಬಾಸುಮತಿ ರೈಸಲ್ಲಿ ಮಾಡಿದ್ದೀನಿ, ನೀವು ಯಾವುದೇ ರೈಸಲ್ಲಿ ಕೂಡ ಟ್ರೈ ಮಾಡ್ಬೋದು. ಇನ್ನು ಉಳಿದಿರುವಂಥ ಗ್ರೇವಿ ಕೂಡ ಇದ್ರ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಎಲ್ಲ ಪಾತ್ರೆಗೆ ಸ್ಪ್ರೆಡ್ ಆಗೋ ರೀತಿಯಲ್ಲಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಪನ್ನೀರನ್ನು ಕೂಡ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅರ್ಧ ಪನ್ನೀರ್ ಹಾಕ್ಕೊಳ್ತಾ ಇದ್ದೀನಿ, ಮತ್ತು 1 ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು ಸ್ವಲ್ಪ ಅರಿಶಿಣದ ಕಲರ್ ಲಿಕ್ವಿಡ್ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನು ಕೂಡ ಸೇರಿಸ್ಕೊಂಡೆ. ಮತ್ತು ಈಗ ಉಳಿದಿರುವಂಥ ಎಲ್ಲ ರೈಸನ್ನು 1 ಲೇಯರು ಹಾಕ್ಕೊಂಡು ಅರಿಶಿಣದ ನೀರು ಹಾಕೋತಾ ಇದ್ದೀನಿ. ನಾನು ಇಲ್ಲಿ ಯಾವುದೇ ರೀತಿ ಫುಡ್ ಕಲರ್ನ ಬಳಸ್ತಾ ಇಲ್ಲ. ಸೊ ಫುಡ್ ಕಲರ್ ಆದಷ್ಟು ಅವಾಯ್ಡ್ ಮಾಡೋದೇ ಒಳ್ಳೆಯದು. ಸೊ ಈ ರೀತಿ ನ್ಯಾಚುರಲ್ಲಾಗಿ ನಮಗಿದು ಸೇಮ್ ಹೋಟೆಲ್ ಸ್ಟೈಲಲ್ಲಿ ಹೇಗಿರುತ್ತೋ ಹಾಗೆ ನಿಮಗೆ ಲುಕ್ಕಾಗಿ ಬರುತ್ತೆ. ಮತ್ತು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸೊ ತುಪ್ಪ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು. ಸೊ ರೆಸ್ಟೋರೆಂಟಲ್ಲಿ ಹೇಗಿರುತ್ತೋ ಹಾಗೆ ಇರುತ್ತೆ. ಇನ್ನು ಉಳಿದಿರುವಂಥ ಪನ್ನೀರನ್ನೆಲ್ಲ ನಾನು ಮತ್ತೆ ಮೇಲ್ಗಡೆ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದಕ್ಕೊಂದು ದಮ್ ಕಟ್ಕೊಂಡ್ಬಿಟ್ರೆ, ಮತ್ತು ನೀವು ಕಸ್ತೂರಿ ಮೆಥಿ ಸಹ ಹಾಕ್ಕೋಬೋದು, ನಾನು ಮರ್ತ್ಕೊಂಡ್ಬಿಟ್ಟೆ. ಸೊ ಇಲ್ಲಿ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಭಾರ ಇರೋವಂಥ ಕುಟಾಣಿನೋ ಅಥವಾ ಪಾತ್ರೆನೋ ಇಟ್ಬಿಟ್ಟು ಸಣ್ಣ ಉರಿಯಲ್ಲಿ ಒಂದು 5 ನಿಮಿಷ ಇದನ್ನು ದಮ್ ಕಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ನಿಮಗೆ ಈ ಒಂದು ರೆಸಿಪಿ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ನನ್ನ ಮಗ 2 ಟೈಮ್ಸ್ ಇದನ್ನು ತಿಂದ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಮಸ್ಟ್ ಆ್ಯಂಡ್ ಶುಡ್ ನೀವು ಟ್ರೈ ಮಾಡಿ. ಯಾಕಂದರೆ ಅವನಿಗೆ ಟೇಸ್ಟ್ ಇಷ್ಟ ಆದರೆ ಮಾತ್ರ ಅವನು 2 ಟೈಮ್ಸ್ ಹಾಕಿಸ್ಕೊಳ್ತಾನೆ. ಇವತ್ತು ತುಂಬ ಇಷ್ಟಪಡ್ತಿಂದ, ಮನೆಯವರು ಕೂಡ ತುಂಬ ಇಷ್ಟಪಟ್ಟರು. ತುಂಬಾ ಚೆನ್ನಾಗಿತ್ತು ಅಂಥೇಳಿ ಲಂಚ್ ಬಾಕ್ಸ್ಗಳಿಗೆಲ್ಲ ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಪನ್ನೀರು ಮತ್ತು ಇದೆಲ್ಲ ಬೇಬಿ ಕಾರ್ನ್ ಹಾಕಿರೋದ್ರಿಂದ ಒಂದು ಒಳ್ಳೆ ಪ್ರೋಟೀನ್ ಇರುತ್ತೆ ಪನ್ನೀರಲ್ಲಿ. ಸೊ ಇದ್ರ ಜೊತೆಗೆ ರೈತ ಮಾಡೋಣ ಅಂದ್ಕೊಂಡೆ, ಮಳೆ ಬಂದಿರೋದ್ರಿಂದ ತುಂಬ ಕೋಲ್ಡ್ ಆಗಿಬಿಡುತ್ತೆ ಮಗುಗಂತ ಹೇಳಿ ನಾನು ಜಸ್ಟ್ ಸೌತೆಕಾಯಿನ ಸ್ಲೈಸ್ ಮಾಡಿ ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡಿಬಿಟ್ಟು ಪಕ್ಕದಲ್ಲಿ ಅದನ್ನು ಹಾಕ್ಕೊಂಡು ತಿಂತಾಯಿದ್ದೀವಿ. ಸೊ ಇವತ್ತಿನ ನಮ್ಮ ರಾತ್ರಿ ಊಟ ಪನ್ನೀರ್ ಮತ್ತು ಬೇಬಿ ಕಾರ್ನ್ ಮಿಕ್ಸ್ ಮಾಡಿರುವಂಥ ಒಂದು ದಮ್ ಕಟ್ಟಿರುವಂಥ ಬಿರಿಯಾನಿನ ನಾವು ಇವತ್ತು ಮಾಡಿದ್ವಿ. ಸೊ ರೆಸಿಪಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚೆಚ್ಚು ಪ್ರೋತ್ಸಾಹ ಕೊಡಿ. ಪ್ರೋತ್ಸಾಹ ನಿಮ್ಮದು, ಪ್ರಯತ್ನ ನನ್ನದು. ಸೊ ಹಾಗಾಗಿ ನೀವು ಪ್ರೋತ್ಸಾಹ ಕೊಟ್ಟರೆ ಖಂಡಿತವಾಗ್ಲೂ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಏನು ಕವಿತಾ ಬರೀ ಮನೆ ಕಿಚನ್ ಇಷ್ಟೇ ತೋರಿಸ್ತಾ ಇದ್ದೀರಾ ಅಂತ ನಿಮಗೂ ಬೋರ್ ಆಗ್ಬೋದು. ಖಂಡಿತವಾಗ್ಲೂ ಹೋಗ್ತಾ ಹೋಗ್ತಾ ಇನ್ನೂ ಒಳ್ಳೊಳ್ಳೆ ಔಟ್ಸೈಡ್ ಹೋಗುವಂಥ ವೀಡಿಯೋಸ್ಗಳು ಪ್ರತಿಯೊಂದು ನಾನು ನಿಮ್ಮ ಮುಂದೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸದ್ಯಕ್ಕೆ ನಾನು ಎಲ್ಲೂ ಹೋಗ್ತಾ ಇಲ್ಲ, ಸ್ಕೂಲು ಮನೆ ಇದೇ ಆಗಿರೋದ್ರಿಂದ ನಾನು ಹೆಚ್ಚಾಗಿ ಮನೆ ಬ್ಲಾಗ್ಸ್ಗಳನ್ನು ಶೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮೊನ್ನೆ ಮೀಶೋಲ್ಲಿ ತರಿಸ್ಕೊಂಡಿರೋಂಥ ಬ್ಯಾಂಗಲ್ನ ವೇರ್ ಮಾಡಿದ್ದೀನಿ. ಸೊ ಈ ಕುರ್ತಿ ಕೂಡ ನಾನು ಮೀಶೋಲ್ಲೇ ತರಿಸ್ಕೊಂಡಿರೋದು. ತುಂಬಾ ಚೆನ್ನಾಗಿದೆ, ಕಾಟನ್, ರಿಯಾನ್ ಕಾಟನ್ ಇದು. ಕ್ಲಾತ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ನಾನು ಇನ್ನೂ ಏನೂ ಆಲ್ಟ್ರೇಟ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ನೀರಿಗೆ ಹಾಕಿದ ಮೇಲೆ ಕರೆಕ್ಟಾಗಿ ಫಿಟ್ಟಿಂಗ್ ಆಗುತ್ತೆ ನನಗೆ. ಸೊ ಹಾಗಾಗಿ ನಾನು ಯಾವುದೇ ಡ್ರೆಸ್ಗಳು ತೊಗೊಂಡ ತಕ್ಷಣ ನಾನು ಆಲ್ಟ್ರೇಷನ್ ಮಾಡಿಸೋಕ್ಕೆ ಹೋಗಲ್ಲ. ಒಂದು ಸರಿ ನೀರಿಗೆ ಹಾಕಾದ್ಮೇಲೆ ಏನಾದರೂ ಲೂಸ್ ಆದರೆ ಖಂಡಿತ ನಾನು ಆಲ್ಟ್ರೇಷನ್ ಮಾಡಿಸ್ಕೊತೀನಿ.
ಸೊ ತುಂಬಾ ಚೆನ್ನಾಗಿದೆ. ಈ ಕ್ಲಾತ್ ಆಗಿರ್ಬೋದು ಎಲ್ಲ ಪರ್ಫೆಕ್ಟ್ ಆಗಿದೆ. ಈ ಡ್ರೆಸ್ ಯಾರಿಗಾದ್ರೂ ಬೇಕು ಅಥವಾ ಚೆನ್ನಾಗಿದೆ ನಮಗೂ ಲಿಂಕ್ ಕೊಡಿ ಅನ್ನೋರು ಕಮೆಂಟ್ ಹಾಕಿದರೆ ನಾನು ಲಿಂಕ್ನ ಕಮೆಂಟಲ್ಲೇ ಪಿನ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.